ಇನ್ನು ಕೋವಿಡ್ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥ ಆರೋಪ ಏನಿದೆ ಹಗರಣ, ಅದರಲ್ಲೂ ಜಸ್ಟಿಸ್ ಕುನ್ನಾ ಅವರ ವರದಿಗೆ ಸಂಬಂಧಪಟ್ಟ ಹಾಗಿನ ಕೆಲ ಅಂಶಗಳೇನಿದೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ SIT ರಚನೆ ಮಾಡುವಂತ ನಿಟ್ಟಿನಲ್ಲಿ ಈಗ ಸಿದ್ಧತೆ ನಡೆಸಿದೆ. ಯಾಕಂತಂದ್ರೆ ಇವತ್ತು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಇಂಥದ್ದೊಂದು ತೀರ್ಮಾನಕ್ಕೆ ಬರಲಾಗಿದೆ. ಇದು BS ಯಡಿಯೂರಪ್ಪ ಶ್ರೀರಾಮುಲು ಅವರ ಆದಿಯಾಗಿ ಹಿಂದಿನ ಒಂದು ಸಮಿತಿಯ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು, ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರಾಗಿದ್ದಂಥವ್ರು ಸಂಸದ ಮಂಜುನಾಥ್ ಅವರಿಗೂ ಕೂಡ ಸಂಕಷ್ಟ ತಂದಿಡಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಹಾಗಾದ್ರೆ ಕೋವಿಡ್ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಏನ್ ನಡೀತಾ ಇದೆ ಬನ್ನಿ ನೋಡೋಣ. ಕುನ್ನಾ ಅವರ ವರದಿ ಮೇಲೆ ತನಿಖೆ ಹಾಗೂ ಕ್ರಮಕ್ಕಾಗಿ SIT ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟ ನಿರ್ಣಯ ಮಾಡಿ. ವಾಲ್ಮೀಕಿ ಮೂಡ ಹಗರಣವನ್ನ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದ್ರೆ ಕೋವಿಡ್ ಹಗರಣದಲ್ಲಿ ಬಿಜೆಪಿಗೆ ಗುನ್ನ ಕೊಡೋದಕ್ಕೆ ಸರ್ಕಾರ ಮಹತ್ವದ ಹೆಜ್ಜೆಯನ್ನೇ ಇಟ್ಟಿದೆ. ಬಿಜೆಪಿ ವಿರುದ್ಧ ಕೊರೋನಾಸ್ತ್ರ ಹೂಡಿದ್ದ ಕಾಂಗ್ರೆಸ್ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಆಯೋಗ ರಚಿಸಿತ್ತು. PPE ಕಿಟ್ ಖರೀದಿಯಲ್ಲಿ ಅವ್ಯವಹಾರ ಅಂತ ಮಧ್ಯಂತರ ವರದಿಯನ್ನು ನೀಡಲಾಗಿದೆ. ಹೀಗಾಗಿ ಇದೀಗ ಹಗರಣದ ತನಿಖೆಗೆ ಮುಂದಾಗಿರುವ ಸರ್ಕಾರ SIT ರಚನೆ ಮಾಡೋದಕ್ಕೆ ಸಂಪುಟದ ಒಪ್ಪಿಗೆಯನ್ನ ಪಡೆದುಕೊಂಡಿದೆ. ಕೋವಿಡ್ ಹಗರಣದ ತನಿಖೆ ಮೂಲಕ ಕಾಂಗ್ರೆಸ್ ಗುನ್ನ. ಕೋವಿಡ್ ಹಗರಣದ ತನಿಖೆಗೆ SIT ರಚನೆಗೆ ಸಂಪುಟ ಅಸ್ತು. ಬಿಜೆಪಿ ಕಾಲದಲ್ಲಿನ ಕೋವಿಡ್ ಹಗರಣದ ತನಿಖೆಗೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನೇ ಇಟ್ಟಿದೆ. ಕೊರೋನಾ ಹಗರಣದ ತನಿಖೆಗೆ SIT ರಚನೆ ಮಾಡೋದಕ್ಕೆ ಸಂಪುಟ ಒಪ್ಪಿಗೆ ಸೂಚಿಸಿದೆ. ಈಗಾಗಲೇ ಹಗರಣ ಸಂಬಂಧ ಹಲವು ದೂರುಗಳು ದಾಖಲಾಗಿದ್ವು. ಹೀಗಾಗಿ ವರದಿಯನ್ನ ಆಧರಿಸಿ SIT ತನಿಖೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. BSY ವಿರುದ್ಧವೂ ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ಸಚಿವರು ಆಗ್ರಹಿಸಿದ್ದಾರೆ. ನಮಗೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ರಾಜ್ಯ ಸರ್ಕಾರ SITಯನ್ನು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ರಚಿಸಬೇಕು. ದೊರೆತ ಆಧಾರಗಳು, ವಿಷಯ ಹಾಗೂ ವಿವರವಾದ ಮಾಹಿತಿ ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ಮುಂದಿನ ತನಿಖೆ ಹಾಗೂ ಕ್ರಮಕ್ಕಾಗಿ SIT ಮಾಡಬೇಕು ಅಂಥೇಳಿ ಸಚಿವ ಸಂಪುಟ ನಿರ್ಣಯ ಮಾಡಿ. ಸಂಸದ ಡಾಕ್ಟರ್ CN ಮಂಜುನಾಥ್ಗೆ ಶುರುವಾಗುತ್ತಾ ಸಂಕಷ್ಟ. ಕೋವಿಡ್ ಹಗರಣದ ತನಿಖೆಯಲ್ಲಿ ಸಂಸದ ಡಾಕ್ಟರ್ CN ಮಂಜುನಾಥ್ಗೂ ಸಂಕಷ್ಟ ತರುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಬಗ್ಗೆ ಸಂಪುಟ ಸಭೆಯಲ್ಲೂ ಸಚಿವರು ಚರ್ಚೆ ಮಾಡಿದ್ದಾರೆ. ಯಾಕಂದ್ರೆ ಕೊರೋನಾ ವೇಳೆ ಡಾಕ್ಟರ್ CN ಮಂಜುನಾಥ್ ಟಾಸ್ಕ್ ಫೋರ್ಸ್ ಕಮಿಟಿಯ ಮುಖ್ಯಸ್ಥರಾಗಿದ್ರು. ಟಾಸ್ಕ್ ಫೋರ್ಸ್ ನಿರ್ಣಯದಂತೆ ಕೆಲ ಉಪಕರಣಗಳನ್ನು ಖರೀದಿ ಮಾಡಿದ್ರು. ಈ ಬಗ್ಗೆ ಕುನ್ನಾ ವರದಿಯಲ್ಲೂ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಮಾಜಿ ಆರೋಗ್ಯ ಸಚಿವ ಶ್ರೀರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಲಾಗಿದೆ. ಹಾಗಾದ್ರೆ ಆಯೋಗ ನೀಡಿದ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, PPE ಕಿಟ್ ಖರೀದಿ ವೇಳೆ ದರದಲ್ಲಿ ಭಾರೀ ವ್ಯತ್ಯಾಸ ಇದೆ ಅಂತ ಆರೋಪಿಸಲಾಗಿದೆ. ಅನಗತ್ಯವಾಗಿ ಸರ್ಕಾರ 14,21,00,000ವನ್ನ ಕಿಟ್ ಮಾರಾಟಗಾರರಿಗೆ ಲಾಭ ಮಾಡಿಕೊಡಲಾಗಿದೆ ಅಂತ ಆಯೋಗ ತನ್ನ ವರದಿಯಲ್ಲಿ ತಿಳಿಸಿದೆ. ಹೀಗಾಗಿ BSY ಶ್ರೀರಾಮುಲು ವಿರುದ್ಧ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಗೆ ಕುನ್ನಾ ಆಯೋಗ ಶಿಫಾರಸು ಮಾಡಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ತನಿಖೆ ಮಾಡುವಂತೆ ಒತ್ತಿ ಹೇಳಿದೆ. ಇದೀಗ SIT ರಚನೆಯಿಂದಾಗಿ ಅಂದಿನ CM, ಅಂದಿನ ಆರೋಗ್ಯ ಸಚಿವರು ಸೇರಿದಂತೆ 16 ಮಂದಿ ಅಧಿಕಾರಿಗಳಿಗೂ ಸಂಕಷ್ಟಗಳ ಸರಮಾಲೆ ಶುರುವಾದಂತೆ ಲೆಕ್ಕ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.